ಹೊಸನಗರ ಕೊಡಚಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಲೆನಾಡ ಆಹಾರ ಮೇಳ. ಹೊಸನಗರ ಪಟ್ಟಣದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿಗಳು ಇಂದಿನ ತಲೆಮಾರಿಗೆ ಪಾರಂಪರಿಕ ರುಚಿಗಳ ಪರಿಚಯ ಮಾಡುವ ಸದುದ್ದೇಶದಿಂದ ಕಾಲೇಜಿನ ವಿದ್ಯಾರ್ಥಿಗಳು 7-8 ವರ್ಷಗಳಿಂದ ಆಹಾರ ಮೇಳ ಆಯೋಜಿಸುತ್ತಾ ಬಂದಿದ್ದು, ಇಂದು ಸಹ ವಿದ್ಯಾರ್ಥಿಗಳು ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರ ಸಹಯೋಗದೊಂದಿಗೆ ಆಕರ್ಷಕ ಆಹಾರ ಮೇಳ ನಡೆಸಿದರು. ಆಹಾರ ತಯಾರಿಸುವುದು ಆಧುನಿಕ ಜಗತ್ತಿನ ಆಸಕ್ತಿಕರ ಆರೋಗ್ಯಕರ ಹವ್ಯಾಸಗಳಲ್ಲೊಂದು. ಈ ಆಹಾರ ಮೇಳವು ಅಭಿರುಚಿಯ ಬಗ್ಗೆ ಹೊಸ ಅಭಿಪ್ರಾಯ ಮೂಡುವಂತೆ ಮಾಡಿದೆ. ಕುರುಕ್ಷೇತ್ರ ಕಾಲೇಜಿನ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಿಶೇಷವಾದ ಕೊಡಚಾದ್ರಿ ಹೋಳಿಗೆ, ವಿವಿಧ ಸ್ವಾದದ ಚಿತ್ರಾನ್ನ, ಪಲಾವ್, ಮಾವಿನಕಾಯಿ, ಬೀಟ್ರೂಟ್, ಸೌತೆಕಾಯಿ ಮಸಾಲಾ ಮಜ್ಜಿಗೆಗಳು, ವಿವಿಧ ಬಗೆಯ ಹಣ್ಣಿನ ತಂಪು ಪಾನೀಯಗಳ, ಐಸ್ ಕ್ರೀಮ್, ಗೋಲ್ಗಪ್ಪ, ಪಾನಿಪುರಿ, ಮಸಾಲಾ ಪುರಿ, ಮಸಾಲಾ ಮಂಡಕ್ಕಿ, ಸ್ಪೈಸಿ, ಸೌತೆಕಾಯಿ, ಮಾವಿನಕಾಯಿ, ಅನಾನಸ್ ಮೊದಲಾದವುಗಳು ಎಲ್ಲರ ಗಮನ ಸೆಳೆದವು. ಬ್ಯೂರೋ ರಿಪೋರ್ಟ್ NKS TV4 ಹೊಸನಗರ. ನಮಸ್ತೆ, ಮಂಜುನಾಥ್ ಅಂತ. ನಾನು HOD ಆಗಿ ಕಾಮರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ HOD ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ದಿವಸ ನಮ್ಮ ಕಾಲೇಜಲ್ಲಿ ಒಂದು ಫುಡ್ ಫೆಸ್ಟ್ನ ಮಾಡ್ಕೊಂಡಿದ್ದೀವಿ, ಆರ್ಗನೈಸ್ ಮಾಡಿದ್ದೀವಿ. ಮಕ್ಕಳೆಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನನ್ನ ಹೆಸರು ಗೌತಮ್ ಅಂತ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ. ಹಾಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೋರಮ್ನ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಫುಡ್ ಫೆಸ್ಟನ್ನ ಕಳೆದ ಹೆಚ್ಚು ಕಡಿಮೆ ಒಂದು 7-8 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಒಟ್ಟು 15 ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ ಸ್ಟೂಡೆಂಟ್ಸ್ಗಳು. ವೆರೈಟಿ ಫುಡ್ಸ್ನ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಕಾಂಪಿಟೇಟಿವ್ ಈ ವರ್ಲ್ಡಲ್ಲಿ ಅವ್ರಿಗೆ ಎಲ್ಲ ಥರ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫುಡ್ ಫೆಸ್ಟ್ ಮಾಡೋದ್ರಿಂದ ಅವರ ಫುಡ್ ಅಡುಗೆ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಕೆಲವರಿಗೆ ತುಂಬ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಅವ್ರನ್ನ ಪ್ರಮೋಟ್ ಮಾಡಿದಾಗ ಆಗುತ್ತೆ. ಈ ಹೋಟೆಲ್ ಇಂಡಸ್ಟ್ರಿಗಳಿಗೆ ಯಾವ ರೀತಿ ಅವರು ಮಾಡ್ತಾರೆ, ಪ್ರಾಫಿಟ್ ಎಷ್ಟಾಗುತ್ತೆ ಲಾಸ್ಟು, ಅದು ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಹಾಗಾಗಿ ಇಲ್ಲಿ ವರ್ಷ ಪ್ರತಿ ವರ್ಷ ನಾವು ಫುಡ್ ಫೆಸ್ಟ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.